ದಮಾದಮ್ ಮಸ್ತಕಲಂದರ್ ಅನ್ನೋ ಮೂಲಕ ಇಡೀ ದೇಶದ ಜನರ ಮನೆಗೆದ್ದಂತಹ ಬೀದರ್ನ ಗಾನ ಕೋಗಿಲೆ ಅಂತ ಖ್ಯಾತಿಯಾಗಿರುವ ಶಿವಾನಿ ಸ್ವಾಮಿಯವರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬೀದರ್ನ ನಮ್ಮ ಸ್ಟುಡಿಯೋದಲ್ಲಿ ಶಿವಾನಿ ಸ್ವಾಮಿಯವರು ಇದ್ದಾರೆ. ಶಿವಾನಿ ಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಶಿವಾನಿ ಸ್ವಾಮಿಯವರೇ, ಬೀದರಿಂದ ಮುಂಬೈವರೆಗಿನ ನಿಮ್ಮ ಪ್ರಯಾಣದ ಬಗ್ಗೆ ಹೇಳಿ ಸ್ವಲ್ಪ. ನಾನು ವಯಸ್ಸಿನ 3ನೇ ವರ್ಷ ನಡೆದು ಸಂಗೀತ ಕಲಿತಾ ಇದ್ದೀನಿ. ಓಕೆ. ನನ್ನ ಫ್ಯಾಮಿಲಿದೊಳಗೆ ಎಲ್ಲರೂ ಸಂಗೀತನೇ. ಓಕೆ. ನನ್ನ ಅಪ್ಪ ಹಾಡ್ತಾರೆ, ನನ್ನ ಅಮ್ಮ ಹಾಡ್ತಾರೆ, ಅದೇ ರೀತಿ ನನ್ನ ತಮ್ಮದೇರೆ ಒಬ್ಬರು ತಬಲಾ ಬಾರಿಸ್ತಾರೆ, ಆಮೇಲೆ ಒಬ್ಬನು ಹಾಡ್ತಾರೆ. ಪೂರ್ತಿ ಫ್ಯಾಮಿಲಿನೇ ಸಂಗೀತದೊಳಗೆ ಇದೆ. ಸಂಗೀತದೊಳಗೆ ಅಂದ್ರೆ ನಿಮ್ಮ ವಂಶಜರೆಲ್ಲ ಸಂಗೀತಕ್ಕೆ ತಮ್ಮ ಸೇವೆಯನ್ನು ಅರ್ಪಿಸಿದ್ದಾರೆ ಅಂತ ಹೇಳ್ಬೋದು. ಹೌದು. ಇಲ್ಲ, ನಾನು ಶೋನಲ್ಲಿ ನೋಡಿದ್ದೆ, ನೀವು ಶಿವಭಕ್ತಿ ಅಂತ ಗೊತ್ತಾಯ್ತು. ಹೇಗೆ ಶಿವ ಅವ್ರ ಮೇಲೆ ಅಷ್ಟೊಂದು ಭಕ್ತಿ ನಿಮ್ಗೆ ಅಂತ? ಯಾಕಂದ್ರೆ ನನ್ನ ಕಮ್ಯುನಿಟಿ ಶಿವಭಕ್ತನೇ. ಓಕೆ. ನಾವು ಜಂಗಮರು. ಓಕೆ. ಸೊ ನಮಗೆ ಮಹಾದೇವ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಇವಾಗ ಇಂಡಿಯನ್ ಐಡಲ್ಗೆ ನಾವು ಹೋಗಿದ್ರಿ, ಹೆಂಗಿತ್ತಲ್ಲೆಲ್ಲ ವಾತಾವರಣ? ಅಲ್ಲೇ ವಾತಾವರಣ ತುಂಬಾನೇ ಬೇರೆ ಇರುತ್ತೆ. ಓಕೆ. ಯಾಕಂದ್ರೆ ಅದು ದೊಡ್ಡ ಸಿಟಿ. ಅದೇ ಆ ವಾತಾವರಣ, ಆಮೇಲೆ ಅಲ್ಲಿ ಮಾತಾಡೋದು ಸ್ಟೈಲು ತುಂಬಾನೇ ಬೇರೆ ಇರುತ್ತೆ. ಅಲ್ಲಿ ಹೇಗಿರ್ಬೇಕು ಅಂದ್ರೆ ನಾ ಹೇಗಿದ್ದೀನಿ ಹಂಗೆ ಇದ್ದೀನಿ. ಸೊ ಅವರಿಗೆ ತುಂಬ ಇಷ್ಟ ಆಯಿತು. ನನ್ನ ಬಿಹೇವಿಯರ್ ಇರಲಿ, ನನ್ನ ಹಾಡು ಇರಲಿ, ಎಲ್ಲ ನನ್ನ ಪೂಜೆ ಪಾಠ, ಅದೇ ರೀತಿ ನನ್ನ ಡೈಲಿ ರೂಟೀನ್. ಅದೇ ರೀತಿ ನಾನು ಮುಂಜಾನೆ 5 ಗಂಟೆಗೆ ಹೇಳ್ತೀನಿ, ರಿಯಾಜ್ ಮಾಡ್ತೀನಿ, ಮನೆ ಕೆಲಸ ಅದೆಲ್ಲ ಹೇಳಿನಿ ಅವರಿಗೆ ತುಂಬ ಖುಷಿ ಆಯಿತು. ನಿಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ? ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಇಂಡಿಯನ್ ಐಡಲ್ಗೆ ಹೋದವರೆಲ್ಲ ಶ್ರೀಮಂತ ಕುಟುಂಬದವರು ಅನ್ನೋ ರೀತಿ. ಇಲ್ಲ. ಹಾಗಾಗಿ ನಿಮ್ಮ ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ನನ್ನ ಸಂಗೀತ ಗುರು ನನ್ನ ಅಪ್ಪ ಅಮ್ಮನೇ. ಓಕೆ. ನನ್ನ ಅಪ್ಪ ಸಂಗೀತ ವಿದ್ಯಾಲಯ ನುಡಿಸ್ತಾರೆ. ಓಕೆ. ಮ್ಯೂಸಿಕ್ ಟೀಚರ್ ಇದ್ದಾರೆ. ಮ್ಯೂಸಿಕ್ ಸ್ಕೂಲ್ ಇದೆ, ಸಂಗೀತ ವಿದ್ಯಾಲಯ ಇದೆ. ಮನೆಯಲ್ಲಿ ಸ್ಟೂಡೆಂಟ್ಸ್ ಅವರಿಗೆ ಕಲಿಸ್ತಾರೆ ನನ್ನ ಅಪ್ಪ. ಅದೇ ರೀತಿ ನನ್ನ ಅಮ್ಮನೂ ಹಾಡ್ತಾರೆ, ಸಂಗೀತ ವಿಶಾರದ್ ಇದ್ದಾರೆ ಅವರು. ನನ್ನ ಅಪ್ಪ ಸಂಗೀತ ರತ್ನ ಶಿವದಾ ಸ್ವಾಮಿ ಇದ್ದಾರೆ. ಸೊ ನನ್ನ ಫ್ಯಾಮಿಲಿ ಪೂರ್ತಿ ಮ್ಯೂಸಿಕಲ್ ಫ್ಯಾಮಿಲಿ ಇದೆ. ಇವಾಗ ಬೀದರಲ್ಲಿ ತುಂಬಾ ಜನ ನೋಡ್ತೀವಿ, ಇಂಡಿಯನ್ ಐಡಲ್ ಹೋಗೋದೊಂದು ದೊಡ್ಡ ಕನಸು ಅಂತ ಅನ್ಕೊಂಡಿದ್ದಾರೆ. ನೀವು ಆ ಕನಸನ್ನ ಅಚೀವ್ ಮಾಡಿದ್ದೀರಿ, ಹೆಂಗ್ ಅನಿಸ್ತಾ ಇದೆ ಅದನ್ನೆಲ್ಲ? ಇಂಡಿಯನ್ ಐಡಲ್ ಶೋ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಆ ಶೋದು ಸ್ಟ್ಯಾಂಡರ್ಡು, ಅದೇ ರೀತಿ ಆ ರೂಲ್ಸು, ಅದು ಒಂದು ಚಾನೆಲ್ ಇರೋದು ಸ್ಟೈಲು, ಅದು ನನಗೆ ತುಂಬ ಇಷ್ಟ. ಅದು ಬೇರೆ ಶೋನಲ್ಲಿ ಆ ರೀತಿ ನಡೆಸಲ್ಲ ನನಗೆ ಅನಿಸುತ್ತೆ. ಬೇರೆ ಶೋ ಕೂಡ ತುಂಬ ಇಷ್ಟ ನನಗೆ, ಬಟ್ ಇಂಡಿಯನ್ ಐಡಲ್ ಶೋ ಈ ರೀತಿ ಇದೆ. ಸೊ ದೇಶದಾದ್ಯಂತ ದೊಡ್ಡ ದೊಡ್ಡ ಪ್ರತಿಭೆ, ನ್ಯಾಷನಲ್ ಲೆವೆಲ್. ಸೊ ನನಗೆ ತುಂಬ ಇಷ್ಟ. ನನಗೆ ತುಂಬ ಖುಷಿ ಆಯಿತು. ನಾ ಟಿವಿ ರೌಂಡ್ ತನಕ ಹೋಗಿನಿ. ಯಾಕಂದ್ರೆ ಟಿವಿ ರೌಂಡ್ಗಿಂತ ಮೊದಲು 5 ರೌಂಡ್ ಇರ್ತವೆ. ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರೋಕ್ಕಿಂತ ಮೊದಲು 5 ರೌಂಡ್ ಪಾಸ್ ಮಾಡಿದ್ರಿ? ಮಾಡಿನಿ. ಅದು ಬಹುತೇಕರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಗೊತ್ತಿರಲ್ಲ. ನಾವು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಮೊದಲೇ ಚಾನ್ಸ್ ನಲ್ಲಿ ಶಿವಾನಿ ಅವರಿಗೆ ಚಾನ್ಸ್ ಸಿಕ್ತು ಅಂತ ಬಹುತೇಕರು ಅನ್ಕೊಂಡಿದ್ದಾರೆ. ಆದ್ರೆ ಅದಕ್ಕಿಂತಾನು ಮೊದಲು 5 ರೌಂಡ್ ಇರ್ತವೆ, ಅದು ಟಿವಿನಲ್ಲಿ ತೋರ್ಸಲ್ಲ. ಹೌದು. ಆ ರೌಂಡ್ಗಳು ಟಫ್ ಆಗಿದ್ವಾ ಈ ರೌಂಡ್ಗಿಂತಾನು? ನನಗನ್ಸತ್ತೆ ಈ ರೌಂಡ್ಗಿಂತ ಮೊದಲಿನ ರೌಂಡ್ ಟಫ್ ಇದೆ. ಯಾಕಂದ್ರೆ 13,000 500, 13,000 ಮತ್ತೆ 100, ಮತ್ತೆ 50, ಮತ್ತೆ ಟಾಪ್ 25 ನಲ್ಲಿ ಇದ್ದೀನಿ. ಸೊ ತುಂಬಾನೇ ಕಷ್ಟ. ನೀವು ಯಾಕೆ ಕಲಿಬೇಕು ಅನ್ಕೊಂಡಿದ್ರಿ ಸಂಗೀತ? ನನ್ನ ಅಪ್ಪ ಅಮ್ಮ ಭಜನೆ ಮಾಡ್ತಿದ್ರು. 15-18 ವರ್ಷ ನಡೆದು ಅವರು ಭಜನೆ ಪ್ರೋಗ್ರಾಮ್ಸ್ ಅವರೆಲ್ಲ ಮಾಡ್ತಿದ್ರು. ನಾನು 3 ವರ್ಷಕ್ಕೆ ಇದ್ದೆ. ಸೊ ಆಗ ನಾನು ಭಜನೆದೊಳಗ ತಾಳ ಬಾರಿಸ್ತಾ ಇದ್ದೀನಿ. ನನ್ನ ಅಮ್ಮ ಅಪ್ಪ ನೋಡಿದ್ರು. ಅಂದ್ರೆ ಸಂಗೀತನಲ್ಲಿ ಒಂದು ಮಧುರತ, ಅದು ಕೇಳಿ ನನಗೆ ತುಂಬಾ ಖುಷಿ ಸಿಗ್ತಾ ಇತ್ತು. ಸೊ ಅವರಿಗೆ ಕಾಣಿಸ್ತು ಈಕಿನಲ್ಲಿ ಸಂಗೀತ ಬರ್ಬಹುದು. ಅಂದ್ರೆ ನಿಮ್ಮಲ್ಲಿರುವ ಪ್ರತಿಭೆನ ಗುರುತಿಸಿದ್ದು ನಿಮ್ಮ ತಂದೆ ತಾಯಿ. ಸೊ ಮನೆಯಲ್ಲಿ ಪೂರ್ತಿ ಸಂಗೀತ ಅಲ್ವಾ, ಸೊ ಅದು ನನಗೆ ಬರುತ್ತಲ್ಲ. ಆದ್ರೆ ನಿಮ್ಮಲ್ಲಿರೋ ಒಂದು ಕಲೆನ ಅವ್ರು ಗುರುತಿಸಿದ್ದಾರೆ. ತುಂಬಾ ಕಂಟೆಸ್ಟೆಂಟ್ಸ್ ಸ್ಟೂಡೆಂಟ್ಸ್ ಅವರು
ಟ್ರೈ ಮಾಡ್ತಾ ಇದ್ದಾರೆ ಕಿ ನನಗೆ ಚೆನ್ನಾಗಿ ಗುರು ಸಿಗ್ಬೇಕಂತ ಸಿಗಲ್ಲ, ಬಟ್ ನನಗೆ ಮನೆಯಲ್ಲಿ ತಂದೆ ತಾಯಿ ರೂಪದಲ್ಲೇ ನಿಮಗೆ ಗುರು ಸಿಕ್ಕಿದ್ದಾರೆ. ಸೊ ಖಂಡಿತ ಇಂತಹ ಯಶಸ್ಸು ಸಿಗ್ಬೇಕಂದ್ರೆ ತಂದೆ ತಾಯಿಯೇ ಗುರು ಆಗಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಶಿವಾನಿ ಅವರೇ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಏನು ಓದ್ತಾ ಇದ್ದೀರಾ? ನಾನು ಕರ್ನಾಟಕ PU ಕಾಲೇಜ್ ಬೀದರ್ನಲ್ಲಿ ಸೆಕೆಂಡ್ PU ಆರ್ಟ್ಸ್ ಓದ್ತಾ ಇದ್ದೀನಿ. ಓಕೆ. ಸ್ಟಡಿನಲ್ಲಿ ಕೂಡ ತುಂಬಾ ಹುಷಾರಿದ್ದೀನಿ, ಹಾಗೇನೂ ಇಲ್ಲ. ಸೊ ನನಗೆ ಅದರೊಳಗೆ ಕೂಡ ತುಂಬ ಕಾನ್ಸಂಟ್ರೇಟ್ ಆಗುತ್ತೆ. ಸಂಗೀತ, ಸ್ಟಡಿ, ಇಬ್ಬರು ಮಧ್ಯೆ ಏನು ಅಡೆತಡೆ ಹಾಗೇನಿಲ್ಲ, ಎಲ್ಲಾನು ಮ್ಯಾನೇಜ್ ಮಾಡ್ಕೋತೀನಿ. ಇವಾಗ ನಿಮ್ಮ ತಾಯಿಯವರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನನ್ನ ತಾಯಿ ಸಂಗೀತ ವಿಶಾರದ ಕವಿತಾ ಸ್ವಾಮಿ ಇದ್ದಾರೆ. ಅವರು ಕೂಡ ಹಾಡ್ತಾರೆ, ವಚನ ಗಾಯನ, ಆಮೇಲೆ ಭಾವಗೀತೆ, ಭಕ್ತಿಗೀತೆ ಎಲ್ಲನೂ ಹಾಡ್ತಾರೆ. ಮನೆಯಲ್ಲಿ ಕೆಲಸ, ಅಡುಗೆ, ಅವ್ರ ಕೈಲಿಂದ ಅಡುಗೆ ತಿಂಬೋದು ಅಂದ್ರೆ ತುಂಬಾನೇ ಇಷ್ಟ. ಯಾರಿಗಾದ್ರೂ ತಾಯಿ ಕೈಯಿಂದ ಅಡುಗೆ ತಿನ್ನೋದು ಇಷ್ಟನೇ ಆಗುತ್ತೆ. ಬೇರೆಯವರಿಗೆ ಆ ರೀತಿ ಅಡುಗೆ ಬರಲ್ಲಾನೆ, ನಿಮ್ಮ ತಾಯಿ ಮಾಡಿದ್ದು. ಓಕೆ. ಸೊ ಎಲ್ಲ ಮನೆ ಕೆಲಸ, ಅಡುಗೆ, ಅದೇ ರೀತಿ ನಮ್ಮ ತಮ್ಮದೇರು ಸ್ಕೂಲು, ಅವರಿಗೆ ಟಿಫಿನು, ನನ್ನ ಫುಲ್ ಜಿಮ್ಮೆದಾರಿ ಅದೆಲ್ಲ ನಡೆಸ್ಕೊಂಡು ನಮ್ಮ ಜೊತೆ ಪ್ರೋಗ್ರಾಮ್ಸ್ ಅದೆಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ. ಸೊ ಅದೆಲ್ಲ ಮಾಡಿ ತುಂಬ ಖುಷಿ ನಾವು ಪ್ರೋಗ್ರಾಮ್ಸ್ ಎಲ್ಲ ಮನೆಗೆ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಇರ್ತೀವಿ ನಾವು. ನೀವು ಹಾಡಿರೋ ಹಾಡಿಗೆ ಅಲ್ಲಿರುವಂತಹ ಜಡ್ಜಸ್ಗಳ ಫಿದಾ ಆಗಿದ್ರು. ಆ ಒಂದು ಧ್ವನಿಗೆ ಅವರು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಒಂದು ಧ್ವನಿ ಬರಬೇಕಾದ್ರೆ ನೀವೇನಾದರೂ ದಿನಾಲೂ ಪ್ರಾಕ್ಟೀಸ್ ಮಾಡಬೇಕಾ? ಕೆಲವೊಂದು ಫುಡ್ಗಳನ್ನ ಅವಾಯ್ಡ್ ಮಾಡ್ಬೇಕಂತ ಕೆಲವೊಂದು ಜನ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ದಿನನಿತ್ಯ ಮುಂಜಾನೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆಗೆ ರಿಯಾಜ್ ಮಾಡ್ತೀನಿ. ಅದು ಮೊದಲನೇ ಫಸ್ಟ್ ಸ್ಟೆಪ್. ರಿಯಾಜ್ ಇರಬೇಕಾಗತ್ತೆ. ನಮ್ಮ ವಾಯ್ಸ್ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ರಿಯಾಜ್ ಬೇಕೇ ಬೇಕು. ಸೊ ಫುಡ್ನಲ್ಲಿ ಏನಂದರೆ ಎಣ್ಣೆ ಪದಾರ್ಥಗಳು, ಆಮೇಲೆ ತಣ್ಣು ಐಸ್ ಕ್ರೀಮ್ ನಾನು ತಿಂದಿಲ್ಲ. ಇಲ್ಲಿವರೆಗೆ ನೀವು ಐಸ್ ಕ್ರೀಮ್ ತಿಂದಿಲ್ಲ. ಓಕೆ. ಅಂದ್ರೆ ಈ ಧ್ವನಿ ಚೆನ್ನಾಗಿ, ಕಂಠ ಚೆನ್ನಾಗಿ ಬರ್ಬೇಕಂತ ಐಸ್ ಕ್ರೀಮ್ ತಿಂದಿಲ್ವಾ ಅಥವಾ ನಿಮ್ಗೆ ಇಷ್ಟನೇ ಇಲ್ವಾ? ಇಷ್ಟ ಹೆಂಗಿರಲ್ಲ. ಸೊ ಯಾಕಂದ್ರೆ ಕಂಟಿನ್ಯೂ ಪ್ರೋಗ್ರಾಮ್ಸ್ ಇರುತ್ತವೆ, ಆಮೇಲೆ ಯಾವಾಗ ಬರುತ್ತೆ ಅದು ತಿಳಲ್ಲ. ಸೊ ಒಂದು ಮಹತ್ವದ ಪ್ರೋಗ್ರಾಮ್ ಇರುತ್ತೆ, ಸೊ ಎಣ್ಣೆ ಪದಾರ್ಥ ಇರ್ಲಿ, ಕೂಲ್ ಇರ್ಲಿ, ಆಮೇಲೆ ಸೀತಾಫಲ್ ಇರುತ್ತೆ, ಅದು ಕೂಡ ತುಂಬಾ ಇಷ್ಟ ನನಗೆ ಏನೇನು ಇಷ್ಟ, ಏನು ಗಪ್ಚುಪ್, ಪಾನಿಪುರಿ ನನ್ನ ಫ್ರೆಂಡ್ಸ್ಗಳಿಗೆ ತುಂಬಾನೇ ಇಷ್ಟ. ಅದು 2 ದಿವಸ ತಿನ್ಕೋತಾನೆ ಇರ್ತಾರೆ, ಬಟ್ ಅದು ನೋಡಿ ನನಗೆ ಸ್ವಲ್ಪ ನೀರು ಬರ್ತವೆ ಬಾಯದೊಳಗೆ, ಬಟ್ ತಿನ್ನೋಕ್ಕಾಗೇ ಇಲ್ಲ. ಸೊ ತುಂಬಾನೇ ತ್ಯಾಗ ಮಾಡ್ತೀನಿ. ಅಂದ್ರೆ ಸಂಗೀತಗೋಸ್ಕರ ತಾವು ಫುಡ್ ಬಿಡ್ತಾ ಇದ್ದೀರಾ, ಐಸ್ ಕ್ರೀಮ್ಗಳನ್ನ ಬಿಡ್ತಾ ಇದ್ದೀರಾ, ಕೆಲವೊಂದು ಎಣ್ಣೆ ಪದಾರ್ಥಗಳನ್ನ ಬಿಡ್ತಾ ಇದ್ದೀರಾ. ಸೊ ಚಿಲ್ಡ್ರನ್ಸ್ಗಳಿಗೆ ಯಾವ ಥರ ಪದಾರ್ಥ ಇಷ್ಟ ಇದ್ದಾವೆ ನಾನು ತ್ಯಾಗ ಮಾಡೀನಿ. ಬಟ್ ಡ್ರೈ ಫ್ರೂಟ್ಸ್ ಇರಲಿ, ಫ್ರೂಟ್ಸ್ ಇರಲಿ, ಹೆಲ್ದಿ ಫುಡ್ಸ್ ಇರಲಿ, ಅವೆಲ್ಲ ಮಿಲ್ಕ್ಸ್ ನಮಗೆ ಏನೂ ಇರಲಿ, ಬಟ್ ತಿನ್ನೋಕ್ಕೆ ಏನೂ ನೋಡಲ್ಲ. ನನ್ನ ಅಪ್ಪ ಅಮ್ಮ ಫುಲ್ ಫುಡ್ ತಂದಿರ್ತಾರೆ. ಹೆಲ್ದಿ ಫುಡ್ ಇದ್ದೀನಿ, ಬಟ್ ಏನು ತಿಂಬೋದಿರಲ್ಲ ಅದು ತಿಂತೀನಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಫೇವ್ರೆಟ್ ಫುಡ್ ನನ್ನ ರೊಟ್ಟೆ ಮತ್ತೆ ಮೆಂತಿ ಪಲ್ಯ. ಅಂದ್ರೆ ಉತ್ತರ ಕರ್ನಾಟಕ ಊಟನೇ ನಿಮ್ಮ ಫೇವ್ರೆಟ್ ಅಂತ ಹೇಳ್ಬೋದು. ರೊಟ್ಟೆ ಮತ್ತೆ ಮೆಂತಿ ಪಲ್ಯ. ಓಕೆ. ನಿಮ್ಮ ಫೇವ್ರೆಟ್ ಡ್ರಿಂಕ್ ಬಂದ್ಬಿಟ್ಟು ಯಾವುದು? ಡ್ರಿಂಕ್ ನನಗೆ ಹಾಲ್ದೊಳಗೆ ಬೋರ್ನಿಟಾ, ಅದೇ ಕೋಲ್ಡ್ ಡ್ರಿಂಕ್ಸ್ ಕೊಡಲ್ಲ ನಾನು. ಓಕೆ. ಇವಾಗ ನೀವು ಲೈಫಲ್ಲಿ ಸಕ್ಸಸ್ ಆದಮೇಲೆ ಫಸ್ಟ್ ಪ್ಲೇಸ್ ಯಾವ ಪ್ಲೇಸನ್ನು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಲೈಫ್ನಲ್ಲಿ ಸಕ್ಸಸ್ ಆಗಿದ್ಮೇಲೆ ಫಸ್ಟ್ ಪ್ಲೇಸ್ ನಿಮ್ಮ ಫೇವ್ರೆಟ್ ಪ್ಲೇಸ್ ಅದು? ಕೇದಾರ್ನಾಥ್. ಪ್ರತಿ ಕ್ಷಣ ಶಿವನ ಭಕ್ತಿಯಲ್ಲಿ ಎಷ್ಟು ಮಗ್ನರಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ಅಲ್ಲಿ ಇಂಡಿಯನ್ ಐಡಲ್ನಲ್ಲಿಯೂ ಶಿವನ ಭಕ್ತಿಯಿಂದ ಇಡೀ ದೇಶದ ಜನರ ಮನವನ್ನು ಗೆದ್ದಿದ್ದೀರಿ. ಇವಾಗ ಕೂಡ ಮತ್ತೆ ಕೇದಾರ್ನಾಥ್ಗೆ ಹೋಗ್ಬೇಕಂದ್ರೆ ಒಂದ್ಸಲ ಆದ್ರೂ ಹೋಗಿದ್ರೋ ಇಲ್ವಾ ಕೇದಾರ್ನಾಥ್ಗೆ? ಇಲ್ಲ, ಇನ್ನೂ ಹೋಗಿಲ್ಲ. ಇಡೀ ಭಾರತದಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಒಬ್ರ ಹೆಸರು ಹೇಳಿ. ಫೇವ್ರೆಟ್ ಒಬ್ರೆ? ಲತಾ ಮಂಗೇಶ್ಕರ್ ಜಿ. ಲತಾ ಬಂದ್ಬಿಟ್ಟು
ಆಕ್ಟರ್ಸ್ ಬಗ್ಗೆ ತುಂಬಾ ನಾಲೆಜ್ ಇಲ್ಲ, ಓಕೆ. ಬಟ್ ತೆಲುಗುನಲ್ಲಿ ನನಗೆ ಬಾಲಕೃಷ್ಣ ಅವರು ಇಷ್ಟ. ಬಾಲಕೃಷ್ಣ. ಹಾ, ಆಮೇಲೆ ರಾಜ್ಕುಮಾರ್ ಸರ್, ನಮ್ಮ ಕನ್ನಡ ಪುನೀತ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಸರ್ ಇಬ್ರು. ಹಾ, ಇಬ್ರು ಕೂಡ ತುಂಬಾ ಇಷ್ಟ. ಏನ್ ಐಡಲ್ ತನಕ ಹೋಗಿದ್ರಿ? ತೆಲುಗು, ಕನ್ನಡ, ಈ ಬಂಜಾರ ಭಾಷೆ, ಯಾವ್ದಾದ್ರು ಲೋಕಲ್ ಭಾಷೆಯಲ್ಲಿ ಇಲ್ಲಿ ತನಕ ಯಾವ್ದಾದ್ರು ಮೂವಿಗಳಲ್ಲಿ ಏನಾದ್ರು ಹಾಡ ಹಾಡಿದ್ರ ಅಂತ? ಹಾ ರೀ, ಮೊನ್ನೆ ಹಾಡೀನಿ. ಸಂಗೀತ ನಿರ್ದೇಶಕರು ವೀರ್ ಸಮರ್ಥ್ ಸರ್ ಅವರು ನನಗೆ ಒಂದು ಸರಳ ಪ್ರೇಮ ಕಥೆ ಪಿಕ್ಚರ್ದೊಳಗೆ ಹಾಡಿಸ್ತಿದ್ದಾರೆ. ಅದು ಪ್ರೋಮೋ ಬಂದಿದೆ, ಆಲ್ರೆಡಿ ಪ್ರೋಮೋ ಬಂದಿದೆ. ಅದರೊಳಗೆ ನಾನು ಕನ್ನಡ ಸಾಂಗ್ ಹಾಡೀನಿ. ಇವಾಗ ಫುಲ್ ಸಾಂಗು ಬೆಂಗಳೂರಿನಲ್ಲಿ ಮಾಡದಿದ್ದಾರೆ, ರೆಕಾರ್ಡ್ ಆಗದಿದೆ. ಅಂದ್ರೆ ಸ್ವಲ್ಪ ದಿನದಲ್ಲಿ ಕನ್ನಡದಲ್ಲಿ ಕೂಡ ಒಂದು ಹಾಡು ಬರುತ್ತೆ ನಿಮ್ದು. ಬರುತ್ತೆ. ಇದು ಇಂಡಿಯಾ ಮಟ್ಟದಲ್ಲಿ ಇಷ್ಟೊಂದು ಫೇಮಸ್ ಆಗಿದೆ. ಇದು ಮತ್ತೆ ಕನ್ನಡದಲ್ಲಿ ಬಂದ್ರು ಕರ್ನಾಟಕದಲ್ಲಿ ಕೂಡ ಫುಲ್ ಫೇಮಸ್ ಆಗ್ತೀರಾ. ಹಾ ರೀ. ಕನ್ನಡದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಮ್ಮ ಕನ್ನಡ ನಮ್ಮ ಭಾಷೆ. ಓಕೆ. ಕನ್ನಡದ ಬಗ್ಗೆ ಹೆಮ್ಮೆ ಇದೆ ನಿಮಗೆ? ಇದೆ, ತುಂಬಾನೇ ಇದೆ. ಕನ್ನಡ, ಬೀದರು, ನಮ್ ಗಡಿ ಭಾಷೆ. ಯಾಕಂದ್ರೆ ನಾವು ಬೆಂಗಳೂರು ಸೈಡ್ ಎಲ್ಲ ಹೋಗಿದ್ರೆ ನಮ್ ಭಾಷೆ ಅವ್ರ ಬೆಂಗಳೂರು ಜನಕ್ಕೆ ಅಷ್ಟೊಂದು ಅರ್ಥ ಆಗಲ್ಲ. ಹಂಗಾಗಿ ನಮ್ ಭಾಷೆದ ಬಗ್ಗೆ ಹೆಮ್ಮೆ ಇದೆ. ಉತ್ತರ ಕರ್ನಾಟಕ ಭಾಷೆದ ಬಗ್ಗೆ ತುಂಬಾನೇ ಇದೆ. ಸೊ ಯಾಕೆಂದ್ರೆ ನಮ್ಮ ಬೀದರ್ ಊರಿಗೆ ಹಿಂದುಳಿದ ಪ್ರದೇಶ ಅಂತ ಕರೀತಾರೆ. ಸೊ ಹಾಗೂ ಇಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲೇ ಇಲ್ಲ, ಯಾಕಂದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಕಲೆ ಪ್ರತಿಭೆಗಳು ಹುಟ್ಕೊಂಡ್ಮೇಲೆ ನಾವ್ ಹೆಂಗ್ ಇಲ್ಲನೇ ಇಲ್ಲ. ಯಾಕಂದ್ರೆ ನಮ್ಮ ಫೋರ್ಟ್ ಇದೆ ಅಲ್ವಾ, ಕಿಲ್ಲಾ ಇದೆ, ಹಿಸ್ಟೋರಿಕಲ್ ಸಿಟಿ ಇದೆ ನಮ್ಮ ಬೀದರ್. ಸೊ ನಮ್ಮ ಬೀದರ್ನಲ್ಲಿ ಕಲೆ ಇದೆ, ಸಾಹಿತ್ಯ ಇದೆ. ಸೊ ತುಂಬಾನೇ ಸಾಧು ಸಂತ ಅವರು ತುಂಬಾನೇ ಇದ್ದಾರೆ. ಸೊ ಈ ಬೀದರ್ ಶರಣರ ನಾಡೇ ನಮ್ದು. ಮಹಾತ್ಮ ಬಸವೇಶ್ವರ ವಚನಗಳು ತುಂಬಾ ನಡೆದಂದ್ರೆ ಬೀದರ್ನಲ್ಲೇ ತುಂಬಾ ನಡೀತೆ. ಸೊ ನಾವು ಬೀದರ್ದವರು ಹಿಂದುಳಿದಿದೀವಿ ಅಂತಲ್ಲ, ಬೀದರ್ನವ್ರು ತುಂಬಾ ಮುಂದುವರೆದಿದ್ದೀವಿ. ಯಾಕಂದ್ರೆ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಇದೀವಿ, ಕಲೆ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ, ಎಲ್ಲಾ ಒಂದು ಕ್ಷೇತ್ರದಲ್ಲಿ ಬೀದರ್ ಜನತೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಾರೆ ಬೀದರ್ ಜನ. ಶಿವಾನಿ ಸ್ವಾಮಿ ಅವರೇ, ಹಿಂದಿಯಲ್ಲಿ ಹಾಡ ಹಾಡಿ ಇಡೀ ದೇಶದ ಜನರ ಮನವನ್ನ ಗೆದ್ದಿದ್ದೀರಿ. ಕನ್ನಡದಲ್ಲಿ ಯಾವ್ದಾದ್ರು ನಿಮ್ಮ ಒಂದು ಫೇವ್ರೆಟ್ ಹಾಡನ್ನ ಹಾಡಿ ಕನ್ನಡಿಗರಿಗೆ ಮನೋರಂಜಿಸ್ಬೇಕಂತ ಒಂದು ಸಣ್ಣ ರಿಕ್ವೆಸ್ಟ್. ನಾನು ಕನ್ನಡತಿ, ಓಕೆ, ಆಮೇಲೆ ನೀವು ಕೂಡ ಕನ್ನಡಿಗರು. ಹೌದು. ನಿಮಗೂ ಮತ್ತೆ ನನಗೂ ತುಂಬಾ ಕನ್ನಡ ಬಗ್ಗೆ ಅಭಿಮಾನ ಇದೆ, ಇರಬೇಕು ಇದೇ ರೀತಿ. ಸೊ ಅದಕ್ಕಾಗಿ ನಾನೊಂದು ಕನ್ನಡ ಗೀತೆ ಹಾಡ್ತಾ ಇದ್ದೇನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ದೇವನದಿ ಈ ವೈಯಾರಿ, ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ, ಹೋ ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನ. ಇವಾಗ ಬೀದರ್ಗೆ ನೀವು ಇಂಡಿಯನ್ ಐಡಲ್ಗೆ ಹೋಗಿ ಬಂದ ತಕ್ಷಣ ಬೀದರ್ಗೆ ಬಂದಿದ್ದೀರಿ. ಬೀದರ್ನಲ್ಲಿ ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ರು, ಕೆಲವೊಬ್ರು ಶುಭಾಶಯಗಳನ್ನ ಹೇಳ್ತಿದ್ರು, ಬಹಳಷ್ಟು ಜನ ನಿಮ್ಮ ಮನೆಗೆಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ಹೆಂಗ ಅನಿಸ್ತಾ ಇದೆ ಇವೆಲ್ಲವನ್ನ ನೋಡಿದ್ರೆ? ಗೋಲ್ಡನ್ ಟಿಕೆಟ್ ತಂದ ಮೇಲೆ ನಾನು ಬೀದರ್ ಬಂದೆ. ಸೊ ಎಲ್ಲರಿಗೂ ಗೊತ್ತಾಯ್ತು ನಾನು ಬಂದೆ. ಸೊ ಮೊದಲೇ ನಾನು ಕಾಲೇಜ್ಗೆ ಹೋದೆ. ಸೋನಿ ಟಿವಿ ಟೀಮ್ ಫುಲ್ ನಮ್ಮ ಕಾಲೇಜ್ನಲ್ಲಿ ಬಂದಿದ್ದು. ಅಲ್ಲಿ ಬಂದು ಅವ್ರದ್ದು ನಾನು ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಬಸವರಾಜ್ ಬಲ್ಲೂರ್ ಸರ್, ಅದೇ ರೀತಿ ಪ್ರೆಸಿಡೆಂಟ್ ಬಸವರಾಜ್ ಜಾಬ್ಶೆಟ್ಟಿ ಸರ್, ಅದೇ ರೀತಿ ಬಿ ಜಿ ಶೆಟ್ಕರ್ ಸರ್, ಎಲ್ಲರೂ ನನ್ನ ಸರ್, ಲೆಕ್ಚರ್ಸ್, ಮೇಡಮ್ಸ್ ಎಲ್ಲರೂ ನಮ್ಮ ಸೋನಿ ಟಿವಿ ಮತ್ತು ನಂದು ತುಂಬಾ
ಹೂ ಹಾಕೋದ್ ಮೊದಲೇ ಹೌದಾ, ಹೂವ ಅದೆಲ್ಲ ಹಾಕಿ ಸ್ವಾಗತ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಅನಿಸ್ತು. ಆಮೇಲೆ ನನ್ನ ಕ್ಲಾಸ್ನಲ್ಲಿ ನನ್ನ ಬ್ಯಾನರ್ ಹಚ್ಚಿದ್ರು, ಸಾನುದಾ ಸಂಗಟ್ ಅವ್ರದ್ದು ನನ್ನ ಫೋಟೋ ಇತ್ತು. ಸೊ ಅದೆಲ್ಲ ಹಚ್ಚಿ ಇಂಡಿಯನ್ ಐಡಲ್ ಸೀಸನ್ 14 ಟಾಪ್ 25 ಕಂಟೆಸ್ಟೆಂಟ್ಸ್ ಶಿವಾನಿ ಸ್ವಾಮಿ ನನ್ನ ಕಾಲೇಜ್ ವಿದ್ಯಾರ್ಥಿ ಅಂತ ತುಂಬಾನೇ ಹೆಮ್ಮೆ ಅನಿಸ್ತು ಅವರಿಗೆ. ತುಂಬಾನೇ ಚೆನ್ನಾಗಿ ರೀತಿ ನನ್ನ ಸ್ವಾಗತ ಆಯಿತು. ನನ್ನ ಸೋನಿ ಟಿವಿ ಟೀಮ್ ಬಂದಿತ್ತು ಶೂಟಿಂಗ್ ಸಲುವಾಗಿ. ಫ್ರೆಂಡ್ಸ್ ಕೂಡ ಅವರಿಗೆ ಕೂಡ ತುಂಬಾನೇ ಖುಷಿ ಆಯಿತು, ಅವ್ರು ಕೂಡ ಬಂದರು ಟಿವಿನಲ್ಲಿ. ಸೊ ಅವರಂದ್ರು ನೀನು ಹೇಗೆ ಸಿಗಲ್ಲ. ಶಿವಾನಿ ಸ್ವಾಮಿ ಅವರೇ, ತಾವು ಪರಮಾತ್ಮ ಶಿವನಲ್ಲಿ ಅಷ್ಟೊಂದು ಭಕ್ತಿಯಲ್ಲಿ ಲೀನರಾಗಿದ್ದೀರಿ. ಸೊ ನಮ್ಮ ಆಡಿಯನ್ಸ್ಗಾಗಿ ಒಂದು ಶಿವನಿಗಾಗಿ ಒಂದು ಸಣ್ಣ ಒಂದು ಹಾಡವನ್ನ ಹಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಶಿವ 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 ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತರಿಗೆ ನರಕ ಇಲ್ಲ, ಶಿವಭಕ್ತರಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವವಿಲ್ಲ. ಶಿವ 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 ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮಹಾಕಾಲ ಶಿವನಲ್ಲಿ ಎಷ್ಟು ತಮಗೆ ಭಕ್ತಿ ಇದೆ ಅಂತ ಈ ಒಂದು ಹಾಡದ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಆ ಶಿವನ ಏನು ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮುಂದಿನ ತಮ್ಮ ಏನು ಇಂಡಿಯನ್ ಐಡಲ್ ಸೀಸನ್ನಲ್ಲಿ ತಾವು ಈ ಸಲ ವಿನ್ ಆಗಿ ಬೀದರ್ನ ಕೀರ್ತಿ ಮತ್ತು ಕರ್ನಾಟಕದ ಕೀರ್ತಿ, ಅದೇ ರೀತಿ ದಕ್ಷಿಣ ಭಾರತದ ಕೀರ್ತಿಯನ್ನು ಹೆಚ್ಚಿಸ್ಬೇಕಂತ ನಾನು ಆ ಪರಮಾತ್ಮ ಶಿವನಲ್ಲಿಯೂ ಕೂಡ ಬೇಡ್ಕೊಳ್ತೀನಿ. ನಿಮಗೆ ಕೂಡ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಹಿಂದೂಸ್ತಾನ್ ಗ್ಯಾಜೆಟ್ ಚಾನೆಲ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನನಗೆ ಕರೆಸಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.